ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಶ್ವೇತಾ ಪೃಥ್ವಿ ಕನ್ನಡ ವ್ಲಾಗ್ಸ್ಗೆ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಓಕೆ, ನಾವು ಈ ವ್ಲಾಗು 1 ಮಂತ್ ಬ್ಯಾಕಿಂದು ಇದು ಸ್ವಲ್ಪ ಕ್ಲಿಪ್ಪಿಂಗ್ಸ್ ಎಲ್ಲ ಇತ್ತು, ಒಂದು ಸ್ವಲ್ಪ ದಿನದ್ದು, ಹಾಗೆ ಆ್ಯಡ್ ಮಾಡಿ ನಿಮ್ಗೆ ವಿಡಿಯೋ ಹಾಕಿದ್ದೀನಿ. ನಾವು ಮದುವೆಗೆ ಹೋಗಿದ್ವಿ ಮೈಸೂರಿಗೆ, ಸೊ ಅಲ್ಲಿ ಕ್ಲಿಪ್ಪಿಂಗ್ಸ್ ತೊಗೊಂಡಿದ್ದೆ. ಓಕೆ, ಇಲ್ಲಿ ಪೃಥ್ವಿಕ್ ನೋಡಿ, ಚಿಂಟು ಪಾಪುನ ಎಷ್ಟು ಈ ಥರ ಔಟ್ಫಿಟ್ ಹಾಕಿದ್ದೆ, ಅವನಿಗೆ ಚೆನ್ನಾಗಿ ಕಾಣಿಸ್ತಾ ಇದ್ದ. ಓಕೆ, ಎಲ್ಲರೂ ಸೆಲ್ಫಿ ತಗೊಳ್ತಾ ಇದ್ರು, ನಾನು ಸೆಲ್ಫಿ ತಗೊಂಡ್ಬಿಟ್ಟು ಆಮೇಲೆ ವಿಡಿಯೋ ಮಾಡ್ತಾ ಇದ್ದೀನಿ. ನೋಡ್ತಾ ಇರ್ಬೋದು, ಎಲ್ಲರೂ ಸೆಲ್ಫಿ ತಗೋತಾ ಇದ್ದಾರೆ. ಓಕೆ, ನಾವು ಬೆಳಗ್ಗೆನೇ 7 ಗಂಟೆಗೆ ಬಿಟ್ಟಿದ್ವಿ, ಯಾಕಂದರೆ ಧಾರೆ ಮುಹೂರ್ತ ಇದ್ದಿದ್ದು ಬೇಗ ಇತ್ತು. ಸೊ ಹಾಗಾಗಿ 7 ಗಂಟೆಗೆ ಬಿಟ್ಟಿದ್ವಿ ನಾವು. ಮೈಸೂರು ನಮ್ಮೂರಿಂದ ಒಂದು 70 ಕಿಲೋಮೀಟರ್ಸ್ ಆಗುತ್ತೆ. ಓಕೆ, ನೋಡ್ಬೋದು ದಾರೆ ಎಲ್ಲ ಮುಗೀತು, ಮತ್ತು ಸುಮ್ಮನೆ ಕೂತಿದ್ವಿ. ಅತ್ತೆ ಮತ್ತು ಮಾವ, ಪ್ರೀತು ಅವರು ಎಲ್ಲ ಸ್ಟೇಜ್ ಮೇಲೆ ಹೋಗಿದ್ರು. ನನಗೆ ಅಷ್ಟಾಗಿ ಸ್ಟೇಜ್ ಮೇಲೆ ಹೋಗೋಕೆ ಅನಿಸಲ್ಲ, ನನಗೆ ಸ್ವಲ್ಪ ಮುಜುಗರ ಒಂಥರ. ಸೊ ಹಾಗಾಗಿ ಹೋಗಲಿಲ್ಲ. ಅವ್ರು ಹೋದಾಗೆ ನಾನು ಸ್ವಲ್ಪ ಕ್ಲಿಪ್ಪಿಂಗ್ಸ್ ತೊಗೊಂಡಿದ್ದೀನಿ. ನನಗೆ ಅದೇನೋ ಅಲ್ಲಿ ಸ್ಟೇಜ್ ಮೇಲೆ ಹೋಗ್ಬೇಕಂತಲೇ ಆಗೋದಿಲ್ಲ ನನಗೆ. ಆ ಸ್ಟೇಜ್ ಮೇಲೆ ಹೋಗ್ಬೇಕಂತಲೇ ಕೆಲವೊಂದು ಸಲ ಮದುವೆಗೇನೂ ಹೋಗೋದಿಲ್ಲ ನಾನು. ಓಕೆ, ಇದು ಮದುವೆಗೆ ಹೋಗಿ ಬಂದು ನೆಕ್ಸ್ಟ್ ಡೇ ನಾವು ಸೋಮವಾರಪೇಟೆ ಹತ್ರ ಇಲ್ಲಿ ಮಳ್ಳಳ್ಳಿ ಫಾಲ್ಸ್ ಇದೆ ಅಂತ ನಮ್ಗೆ ಪ್ರೀತು ಹೇಳಿದ್ರು. ಸೊ ಹಾಗಾಗಿ ಅಲ್ಲಿಗೆ ಹೋಗ್ತಾ ಇದ್ವಿ, ಮಳ್ಳಳ್ಳಿ ಫಾಲ್ಸ್ಗೆ. ನಮ್ಮ ಊರಿಂದ ಇದು 60-70 ಕಿಲೋಮೀಟರ್ ಇದೆ ಅಂತ ಅನ್ಕೋತೀನಿ. ಎಷ್ಟು ಅಪ್ಪು ಘಾಟ್ ಸೆಕ್ಷನ್ನು, ಅಪ್ಪು ಎಲ್ಲ ಇತ್ತು. ಹೋದ್ವಿ. ಆ ಕಡೆಯಿಂದ ರಿಟರ್ನ್ ಬರುವಾಗ ತುಂಬಾ ಜಾಸ್ತಿ ಹೆವಿ ಆಗಿಬಿಡ್ತು. ಬರುವಾಗ ತುಂಬ ಕಷ್ಟ ಆಯಿತು ನಮಗೆ. ಇಳ್ಕೊಂಡು ಹತ್ಕೊಂಡು ಬಂದಿದ್ದೀವಿ. ಕಾರಲ್ಲೇ ಹೋಗ್ತಾ ಇದ್ವಿ, ಇಷ್ಟೊಂದು ಜನಕ್ಕೆ ಸಾಲೋದಿಲ್ಲ ಅಂತ ಹೇಳ್ಬಿಟ್ಟು. ಸೊ ಆಟೋದಲ್ಲೇ ಹೋದ್ವಿ. ಆಟೋದಲ್ಲಿ ಹೋದಾಗ ಖುಷಿ ಆಯಿತು ನಮಗೆ. ಇಲ್ಲಿ ಸ್ವಲ್ಪ ರಿಲ್ಯಾಕ್ಸ್ ಮಾಡೋಣ ಅಂತ ಇಳಿದು 10 ನಿಮಿಷ ಆಗಿಲ್ಲ, 5 ನಿಮಿಷ ಆಗಿಲ್ಲ, ಆಗಲೇ ಮಳೆ ಸ್ಟಾರ್ಟ್ ಆಗಿಬಿಡ್ತು. ಮತ್ತೆ ಹತ್ಕೊಂಡು ನಾವು ಮತ್ತೆ ಬಂದುಬಿಟ್ವಿ. ಆ ಕಡೆ ಈ ಕಡೆ ನೋಡ್ಬೋದು ನೀವು, ಎಷ್ಟು ನೇಚರ್ ಗ್ರೀನ್ ಆಗಿದೆ ಅಂತ ಹೇಳ್ಬಿಟ್ಟು ತುಂಬ ಚೆನ್ನಾಗಿತ್ತು ವೆದರ್. ನಾವು ಹೋದಾಗ ಮಾತ್ರ ಮಳೆ ಸ್ಟಾರ್ಟ್ ಆಗಿದ್ದು ಅಂದರೆ ನಾವು ಮತ್ತೆ ಫಾಲ್ಸ್ ಹತ್ರ ಬಂದುಬಿಟ್ವಿ. ನಾವು ನೋಡ್ಬೋದು ಎಷ್ಟು ಫುಲ್ಲು ಮಂಜು ಅಂದರೆ ಫುಲ್ಲು ಮಂಜೆಲ್ಲ ಆಗಿತ್ತು. ನೋಡೋಕ್ಕೆ ಎಷ್ಟು ಖುಷಿಯಾಗುತ್ತೆ ಅಂತ ಹೇಳಿದ್ರೆ ಈ ಥರ ಪ್ಲೇಸ್ ಎಲ್ಲ. ನನಗೆ ಟ್ರಿಪ್ ಮಾಡೋದಂದರೆ ತುಂಬ ಇಷ್ಟ ಆ್ಯಕ್ಚುಲಿ, ಹೇಳಬೇಕು ಅಂತ ಹೇಳಿದ್ರೆ. ನೋಡ್ಬೋದು ಇಲ್ಲಿ 700-800 ಮೆಟ್ಲುಗಳಿದೆ ಅಂತ ಅನ್ಕೋತೀನಿ. ನಾವು ಅಷ್ಟೊಂದು ಮೆಟ್ಲಿಲ್ಲ, ಒಂದು 200 ಮೆಟ್ಲು ಇಳಿದ್ವಿ. ಅಷ್ಟೊತ್ತಿಗೆ ಮಳೆ ಮತ್ತೆ ಸ್ಟಾರ್ಟ್ ಆಗಿ ಜೋರಾಗಿ ಮಳೆ ಸ್ಟಾರ್ಟ್ ಆಗ್ಬಿಡ್ತು. ಮತ್ತು ಮಕ್ಕಳನ್ನ ಬೇರೆ ಇಟ್ಕೊಂಡಿದ್ವಿ, ಕೆಳಗಡೆ ಇಳಿದ್ವಿ. ಹತ್ಕೊಂಡು ಬರೋಕ್ಕಂತೂ ಆಗ್ತಾ ಇರಲಿಲ್ಲ. ಸೊ ಹಾಗಾಗಿ ಅಷ್ಟಕ್ಕೆ ನಾವು ಅಲ್ಲಿಂದ ನೋಡಿಬಿಟ್ಟು ಮತ್ತೆ ಬಂದುಬಿಟ್ವಿ. ಇಲ್ಲಿ ಏನು ಅಂತ ಹೇಳಿದ್ರೆ, ಇಲ್ಲಿ ಸ್ನ್ಯಾಕ್ಸ್ ಅಷ್ಟೇ ಸಿಗೋದು, ಊಟ ಅದು ಏನೂ ಸಿಗೋದಿಲ್ಲ. ಚಿತ್ರಾನ್ನ, ಪುಳಿಯೋಗರೆ, ಎಗ್ ರೈಸು, ನೂಡಲ್ಸ್, ಗೋಬಿ ಆ ಥರ ಎಲ್ಲ ಸಿಗುತ್ತೆ. ಕಾಫಿ ಟೀ ಎಲ್ಲ. ಆಮೇಲೆ ಏನಂತ ಸಿಗೋದಿಲ್ಲ ಅಲ್ಲಿ, ಜ್ಯೂಸಸ್ ಆ ಥರ ಸಿಗುತ್ತೆ ಅಷ್ಟೇ. ನೋಡ್ಬೋದು ಇಲ್ಲಿ ಫಾಲ್ಸ್. ಇದು 1 ಮಂತಿನ ಬ್ಯಾಕಿನ ವಿಡಿಯೋ ಅಲ್ವಾ, ಸೊ ಅಷ್ಟೇ ನೀರಿರೋದು. ಈಗ ಮಾತ್ರ ತುಂಬ ನೀರಿದೆ. ಯಾರೆಲ್ಲ ಹೋಗ್ತೀರಾ ಕೇರ್ಫುಲ್ಲಾಗಿ ಹೋಗಿ ಬನ್ನಿ ಅಂತ ಹೇಳ್ತೀನಿ. ಏನು ಮಾಡ್ತಿದ್ಯಾ ಚಿಂತನ್? ಜಂಪ್ ಮಾಡ್ತಾ ಇದ್ದೀನಿ, ಫಾಲ್ಸ್ ನೋಡೋಕೆ ಹೋಗ್ತಾ ಇದ್ದೀವಿ. ನಾವು ಬೆಳಗ್ಗೆ ಮನೆ ಬಿಟ್ಟಾಗ ಒಂದು 10 ಗಂಟೆ ಆಗಿತ್ತು ಅನ್ಕೋತೀನಿ. 10 ಗಂಟೆಗೆ ಬಿಟ್ಟಿದ್ದು ನಾವು. ಮತ್ತೆ ನಾವು ಹೋದಾಗೆಲ್ಲ ಟೈಮ್ ನೋಡಲಿಲ್ಲ ನಾನು. ಮತ್ತೆ ನಾವು ಊರಿಗೆ ಬರೋಷ್ಟೊತ್ತಲ್ಲಿ 8 ಗಂಟೆ ಆಗಿತ್ತು. ನಾವು ಊರಿಗೆ ಬರುವಾಗ ಎಲ್ಲ ಮಳೆಯಲ್ಲಿ ನೆನ್ಕೊಂಡೇ ಬಂದಿದ್ದೀವಿ ಆಟೋದಲ್ಲೂ. ಅಷ್ಟೊಂದು ಮಳೆ ಸ್ಟಾರ್ಟ್ ಆಗಿತ್ತು ನಾವು ಹೋದಾಗ. ಅಲ್ಲಿಂದ ಬಂದಿದ್ದೆ. ಮತ್ತು ನೆಕ್ಸ್ಟ್ ಡೇ ಪ್ರೀತು ಅವ್ರದ್ದು ಬರ್ತಡೇ ಇತ್ತು. ಜೂನ್ 19th ಅವ್ರದ್ದು ಬರ್ತಡೇ ಇದ್ದಿದ್ದು. ಆಮೇಲೆ ಫಸ್ಟಿಗೆ ಎಲ್ಲರೂ ಫಸ್ಟ್ ಫೋಟೋಸ್ ತಕ್ಕೋತಾ ಇದ್ದೀವಿ, ಯಾಕಂದರೆ ಕೇಕ್ ತಿನ್ನಿಸುವಾಗ ಫೋಟೋಸ್ ತೆಗೆದು ಸರಿ ಬರೋದಿಲ್ಲ. ಸೊ ಹಾಗಾಗಿ ಫಸ್ಟ್ ಎಲ್ಲರೂ ನಂದು ಫೋಟೋ ತಗೋತಾ ಇದ್ದೀವಿ. ಆಮೇಲೆ ಕೇಕ್ ಕಟ್ಟಿಂಗ್ ಎಲ್ಲ ಮಾಡಿಬಿಟ್ಟು ಅವಾಗಲೂ ಫೋಟೋಸ್ ತೆಗ್ದಿದ್ದೀನಿ, ಅದನ್ನೆಲ್ಲ ಹಾಕಲಿಲ್ಲ, ತುಂಬ ಲೆಂತಿ ಆಗುತ್ತೆ ವ್ಲಾಗು ಅಂತ ಹೇಳ್ಬಿಟ್ಟು. ಸೊ ಅದನ್ನೆಲ್ಲ ಕಟ್ ಮಾಡಿದ್ದೀನಿ ನಾನು. ಇದು ಅವ್ರ ಮನೆಯಲ್ಲೇ ಮಾಡಿದ್ದು ಸೆಲೆಬ್ರೇಟ್ ಬರ್ತಡೇನ. ತುಂಬ ಚೆನ್ನಾಗಿ ಆಯಿತು ಎಲ್ಲ ಸೆಲೆಬ್ರೇಷನ್. ಸಿಂಪಲಾಗಿ ಮನೆಯಲ್ಲಿ ಮಾಡಿದ್ವಿ, ಎಲ್ಲ ಚೆನ್ನಾಗಾಯಿತು. ನೋಡ್ಬೋದು ನಮ್ಮ ಪಾಪುಗಂತೂ ತುಂಬ ಖುಷಿ ಈ ಥರ ಬರ್ತಡೇ ಮಾಡೋದು, ಆ ಥರ ಸೆಲೆಬ್ರೇಟ್ ಮಾಡೋದು. ಮತ್ತು ಮನೆಯಲ್ಲೆಲ್ಲ ಜನ ಜಾಸ್ತಿ ಇದ್ದರೆ ಅವನಿಗೆಲ್ಲ ತುಂಬ ಖುಷಿಯಾಗುತ್ತೆ. ಅದಕ್ಕೆ ಅಲ್ಲೇ ನಿಂತ್ಕೊಬಿಟ್ಟಿದ್ದಾನೆ, ಈ ಕಡೆ ಬರ್ತಾನೆ ಇಲ್ಲ. ಅಲ್ಲೇ ಅವ್ರ ದೊಡ್ಡಮ್ಮನ ಜೊತೆ ನಿಂತಿದ್ದ. ಅದೆಲ್ಲ ಆದಮೇಲೆ ಗಿಫ್ಟ್ಸ್ ಎಲ್ಲ ಕೊಟ್ವಿ, ಅದೆಲ್ಲ ಅಲ್ಲೇ ಓಪನ್ ಮಾಡಿದ್ವಿ. ಆಮೇಲೆ ಊಟ ಮಾಡಿಕೊಂಡು ನಾನು ಮನೆಗೆ ಬಂದೆ. ಮತ್ತು ನಾನು ಅಲ್ಲಿಂದ ಏನು ಬ್ಲಾಗ್ ಮಾಡಲಿಲ್ಲ ನಾನು.
ಪಕ್ಕದ ಮನೆಯವ್ರದ್ದು ಮದುವೆ ಇತ್ತು, ಆವಾಗ ಹೋದಾಗ ಹಾಗೆ ಒಂದು ಫೋಟೋಸ್ ತೆಗೆದಿದ್ದೆ, ಅದನ್ನ ಫೋಟೋಸ್ ಆ್ಯಡ್ ಮಾಡಿದ್ದೀನಿ. ಇದು ಮತ್ತೆ ನೆಕ್ಸ್ಟ್ ಡೇ. ಇದೇನಪ್ಪ ಬರೀ ನೆಕ್ಸ್ಟ್ ಡೇ ಇದು ಸ್ವಲ್ಪ ವಿಡಿಯೋ ಮಾಡ್ಕೊಂಡಿರೋದು ನಾನು. ಸೊ ಹಾಗಾಗಿ ಎಲ್ಲ ಅರ್ಧ ಇದೆ. ಸೊ ಇದು ಶುಕ್ರವಾರ ಬಂದು ಆವಾಗ ನಾವು ಅರಸಿಕಟ್ಟೆಗೆ ಹೋಗ್ತಾ ಇದ್ವಿ. ಸುಮಾರು ದಿನ ಆಗಿತ್ತಾಗಲೇ ಅರಸಿಕಟ್ಟೆಗೆ ಹೋಗಿ ಬಂದು. ಸೊ ಆವಾಗ ಹೋಗ್ತಾ ಇದ್ದೀವಿ. ನೋಡ್ತಾ ಇರ್ಬೋದು ನೀವು, ಚಿಂತನ್ ಮತ್ತು ಚಿಂಟು ಇಬ್ಬರೂ ರೆಡಿ ಆಗ್ತಾ ಇದ್ದಾರೆ. ನೋಡ್ಬೋದು ನೀವು, ಚಿಂತನ್ ಕುಂಕುಮ ಎಲ್ಲ ಇಟ್ಕೋತಾ ಇದ್ದಾನೆ. ನಮ್ಮ ಪಾಪುಗಿನೂ ಅದೆಲ್ಲ ಕುಂಕುಮ ಎಲ್ಲ ಇಟ್ಕೊಳ್ಳೋದೆಲ್ಲ ಗೊತ್ತಾಗಲ್ಲ, ತಲೆಲ್ಲ ಬಾಚ್ಕೋತಾನೆ ಅಷ್ಟೇ. ಅವರಿಬ್ಬರು ಆಟಕ್ಕೆ ಸಿಕ್ಬಿಟ್ರೆ ಇಬ್ಬರು ಸಖತ್ತಾಗಿ ಆಟಾಡ್ತಾರೆ ಮಾತ್ರ. ನಮ್ಮ ಪಾಪು 1 ನಿಮಿಷ ಕೂರೋದಿಲ್ಲ, ಬರೀ ಆಟಾಡೋದು. ಅವ್ನು ಮಲಗಿದಾಗ ಮತ್ತು ಊಟ ಮಾಡುವಾಗ ಬಿಟ್ಟರೆ 1 ಸೆಕೆಂಡ್ ಸಹ ಅವನು ಕೂತ್ಕೊಳ್ಳೋದಿಲ್ಲ ಮನೇಲಿ. ಅಷ್ಟು ಹೈಪರ್ ಆ್ಯಕ್ಟಿವ್ ಅವನು. ಒಂಥರ ನಮಗೆ ನೋಡಿ ಸಾಕಾಗಿ ಬೈದ್ಬಿಡ್ತೀನಿ, ಸುಮ್ಮನೆ ಕೂತ್ಕೋ 5 ನಿಮಿಷ ಅಂತ ಹೇಳ್ಬಿಟ್ಟು. ಓಕೆ, ಅಲ್ಲಿ ಅರಸಿಕಟ್ಟೆಯಿಂದ ಬರುವಾಗ ಹಾಗೆ ಇಲ್ಲಿ ಕೊಣ್ಣೂರು ಹತ್ರ ಸೇತುವೆ ಇದೆ. ಸೊ ಅಲ್ಲಿ ಸೇತುವೆ ಹತ್ರ ಹೋಗಿದ್ವಿ. ಹಾಗೆ ಸ್ವಲ್ಪ ವಿಡಿಯೋವೆಲ್ಲ ಮಾಡಿಕೊಂಡೆ, ನೋಡ್ಬೋದು. ಅಲ್ಲಿಂದ ಬಂದಮೇಲೆ ನೈಟು ನಮ್ಮ ಮನೆಗೇ ಅಡುಗೆ ಅಲ್ಲೇ ಹೋಗಿದ್ವಿ, ಪ್ರೀತು ಮನೆಗೇ. ನಾನು ನಮ್ಮ ಮನೆಗೆ ಬನ್ನಿ ಹೋಗೋಣ ಅಡುಗೆ ಮಾಡೋಣ ಅಂತ ಹೇಳ್ಬಿಟ್ಟು ಬಂದ್ವಿ. ಅಲ್ಲೇ ನಾನು ಸ್ವಲ್ಪ ದಾಲು ಮತ್ತು ಚಿಕನ್ನು ಅದೆಲ್ಲ ಮಾಡಿದ್ವಿ ಅಷ್ಟೇ. ಊಟ ಮಾಡಿಕೊಂಡು ಮತ್ತೆ ಅವ್ರು ಹೋದರು. ನಾನು ಮತ್ತೆ ವ್ಲಾಗೇನು ಕಂಟಿನ್ಯೂ ಮಾಡಿಲ್ಲ, ಅಲ್ಲಿಗೇ ಎಂಡ್ ಮಾಡಿದ್ದು. ಎಲ್ಲ ಚೆನ್ನಾಗಿತ್ತು. ನಾನು ಅವಾಗೆ ವಿಡಿಯೋ ಹಾಕಬೇಕು ಅಂದರೆ ನಾನು ಸ್ವಲ್ಪ ಮಾಡ್ಕೊಂಡಿರ್ತೀನಲ್ವ ವಿಡಿಯೋ. ಸೊ ಅದನ್ನು ಹಾಕೋಕ್ಕಾಗಲ್ಲ. ಸೊ ಹಾಗಾಗಿ ನಾನು ಒಂದು 5 ನಿಮಿಷ 7 ನಿಮಿಷ ಆ ಥರ ಹಾಕಿದ್ರೆ ನೋಡ್ಬೋದು ಅನಿಸುತ್ತೆ. ಇದು ಒಂದ್ಸಲ ಮೈಸೂರಿಗೆ ಹೋಗಿದ್ವಿ. ಮೈಸೂರಿಂದ ಬರುವಾಗ ಚುಂಚನಕಟ್ಟೆ ಅಂತ ಇರುತ್ತಲ್ಲ, ಅಲ್ಲಿದು ಫಾಲ್ಸ್ ಇದು ಸ್ವಲ್ಪ ತುಂಬಿ ಹರಿತಾಯಿತ್ತು. ಅದಕ್ಕೆ ನೋಡ್ಕೊಬರೋಣ ಅಂತ ಹೋದ್ವಿ. ಎಷ್ಟು ಚೆನ್ನಾಗಿ ಹರಿತಾಯಿತ್ತು ತುಂಬಿ. ಪ್ಲೀಸ್ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಯಾರು ಬೇಜಾರು ಮಾಡ್ಕೊಬೇಡಿ, ಯಾಕಂದರೆ ಸ್ವಲ್ಪ ವಿಡಿಯೋ ಹಾಕಿದ್ದೀನಿ ಅಂತ ಹೇಳ್ಬಿಟ್ಟು. ಓಕೆ, ನಾನು ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಎಲ್ಲರಿಗೂ ಟೇಕ್ ಕೇರ್. ಆಮೇಲೆ ಲಾಟ್ಸ್ ಆಫ್ ಲವ್. ಬಾಯ್. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದು ಮಾತ್ರ ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.